ಇವತ್ತು ನಾವು BSc ನ್ಯೂಟ್ರಿಷನ್ ಅಂಡ್ ಡಯಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಕೋರ್ಸ್ನ ಕ್ಲಿನಿಕಲ್ ನ್ಯೂಟ್ರಿಷನ್ ಅಂತ ಕೂಡ ಕರೀತಾರೆ. ಈ ಕೋರ್ಸಲ್ಲಿ ನಾವು ಏನು ಕಲಿತೀವಿ ಅಂದರೆ ಕಂಪ್ಲೀಟಾಗಿ ಫುಡ್ ಕಂಟ್ರೋಲ್ ಬಗ್ಗೆ ಕಲಿತೀವಿ. ಅದೇ ಅಲ್ಲದೆ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಈಟಿಂಗ್ ಹ್ಯಾಬಿಟ್ ಆ್ಯಂಡ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್, ಫುಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ನಾವು ಇದರಲ್ಲಿ ಕಲಿತೀವಿ. ಈಗಿರೋ ಪ್ರೆಸೆಂಟ್ ಜನ್ರೇಷನಲ್ಲಿ ಯಾರೂ ಪ್ರಾಪರಾಗಿ ಡಯಟ್ನ ಫಾಲೋ ಮಾಡ್ತಾ ಇಲ್ಲ. ಅದರಿಂದ ತುಂಬ ಹೆಲ್ತ್ ಪ್ರಾಬ್ಲಮ್ಸು ಎಲ್ಲರೂ ಫೇಸ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಸ್ಟ್ರೆಸ್ಸು, ಒಬೆಸಿಟಿ, ಹಾರ್ಟ್ ಅಟ್ಯಾಕ್, BP, ಶುಗರ್, ಈ ಥರ ಕಾಯಿಲೆಗಳು ತುಂಬ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಪ್ರಾಪರ್ ಫುಡ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ಎಲ್ಲರೂ ಜಂಕ್ ಫುಡ್ ತುಂಬ ತಗೊಳ್ತಾ ಇದ್ದಾರೆ. ಸರಿಯಾಗಿ ಹೆಲ್ತಿ ಫುಡ್ ಯಾರೂ ತಗೊಳ್ತಾ ಇಲ್ಲ. ಸೊ ಇದನ್ನು ಯಾವ ಥರ ಫುಡ್ ತೊಗೋಬೇಕು, ಯಾವ ಥರ ಡಯಟ್ ಫಾಲೋ ಮಾಡಬೇಕು ಅಂತ ಸಜೆಷನ್ಸ್ ಕೊಡೋಕ್ಕೆ ಡಾಕ್ಟರ್ ಇರ್ತಾರೆ. ಸೊ ಅದನ್ನು ಸ್ಟಡಿ ಮಾಡೋದೇ BSc ನ್ಯೂಟ್ರಿಷನ್ ಆ್ಯಂಡ್ ಡಯಟ್ಸ್. ಹಾಗೆ ವೆಯ್ಟ್ ಹೇಗೆ ಮೇಂಟೈನ್ ಮಾಡಬೇಕು, ಫಿಟ್ಟಾಗಿ ಹೇಗಿರಬೇಕು, ಇದನ್ನೆಲ್ಲ ಪ್ರಾಪರಾಗಿ ಗೈಡ್ ಮಾಡೋಕ್ಕೆ ಬೇಕಲ್ವಾ? ಅದು BSc ನ್ಯೂಟ್ರಿಷನ್ ಓದಿರೋರು ನಿಮಗೆ ಈ ಪ್ರಾಪರ್ ಗೈಡೆನ್ಸ್ ಕೊಡ್ತಾ ಹೋಗ್ತಾರೆ. ಈಗ ಡಯಟ್ ಅಂದರೆ ಏನು ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಈ BSc ನ್ಯೂಟ್ರಿಷನ್ ಕೋರ್ಸ್ ಕಂಪ್ಲೀಟ್ ಮಾಡಿದವ್ರಿಗೆ ತುಂಬ ಕಡೆ ಜಾಬ್ ಓಪನಿಂಗ್ಸ್ ಇದ್ದಾವೆ. ಜಿಮ್ಮು, ವೆಲ್ನೆಸ್ ಕಂಟರ್ಸ್, ಎಕ್ಸಸೈಸರ್. ಈ ಕೋರ್ಸ್ ಮಾಡಿದವರು ಫುಡ್ ಇಂಡಸ್ಟ್ರಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟರಾಗಿ ವರ್ಕ್ ಮಾಡ್ಬೋದು. ಈ ಥರ ತುಂಬ ಜಾಬ್ ಓಪನಿಂಗ್ಸ್ ಇದ್ದಾವೆ. ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಡಯಟಿಷಿಯನಾಗಿ ವರ್ಕ್ ಮಾಡ್ಬೋದು. ಡಾಕ್ಟರ್ಗೆ ಸಪೋರ್ಟಾಗಿ ಕೂಡ ವರ್ಕ್ ಮಾಡ್ಬೋದು. ಅದು ಹೇಗೆ ಅಂದರೆ ಒಂದು ಪೇಷಂಟ್ಗೆ ಅವ್ರ ಹೆಲ್ತ್ ಬೇಸ್ ಮಾಡಿಕೊಂಡು ಅವ್ರು ಯಾವ ಥರ ಫುಡ್ ತೊಗೋಬೇಕು, ಯಾವ ಥರ ಫುಡ್ ತೊಗೊಂಡ್ರೆ ಅವ್ರ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಸೊ ಈ ಥರದನ್ನೆಲ್ಲ ಸಜೆಷನ್ ಕೊಡೋದಕ್ಕೆ ಡಯಟಿಷಿಯನ್ಗಳ ಅವಶ್ಯಕತೆ ತುಂಬ ಇದೆ. ಸೊ ಹಾಗಾಗಿ ನೀವು ಹಾಸ್ಪಿಟ್ಲಲ್ಲೂ ಕೂಡ ವರ್ಕ್ ಮಾಡಬಹುದು. ಸದ್ಯಕ್ಕೆ ಈ ಕೋರ್ಸ್ಗೆ ತುಂಬ ಸ್ಕೋಪ್ ಹಾಗೆ ಹೈ ಡಿಮ್ಯಾಂಡ್ ಇರೋ ಕೋರ್ಸು ಇದು. ಓಕೆ, ನೆಕ್ಸ್ಟು ಈ ಕೋರ್ಸ್ ಮಾಡೋಕ್ಕೆ ಬೇಕಾಗಿರೋ ಎಲಿಜಿಬಿಲಿಟಿ ಚೆಕ್ ಮಾಡೋಣ ಬನ್ನಿ. ಇದು PUC ಆಗಿರಬೇಕಾಗುತ್ತೆ. ಮಿನಿಮಮ್ 45ಇಂದ 50% ಪರ್ಸೆಂಟೇಜ್ ಇರಬೇಕಾಗುತ್ತೆ. ಅಂದರೆ ಸೈನ್ಸ್ ಸ್ಟ್ರೀಮ್ ಆಗಿರಬೇಕಾಗುತ್ತೆ. ಸಬ್ಜೆಕ್ಟ್ಸ್ ಬಂದು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಇರಬೇಕಾಗುತ್ತೆ. ಇದು ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸು. ಓಕೆ, ನೆಕ್ಸ್ಟ್ ಫೈನಲಾಗಿ ಜಾಬ್ ಓಪನಿಂಗ್ಸ್ ನೋಡೋದಾದರೆ ಹಾಸ್ಪಿಟಲ್ಸ್, ಫುಡ್ ಇಂಡಸ್ಟ್ರೀಸ್, ಹೋಟೆಲ್ ಇಂಡಸ್ಟ್ರೀಸ್, ವೆಲ್ನೆಸ್ ಸೆಂಟರ್, ವೆಯ್ಟ್ ಲಾಸ್ ಸೆಂಟರಲ್ಲಿ ವರ್ಕ್ ಮಾಡ್ಬೋದು, ಜಿಮ್ಮಲ್ಲಿ ವರ್ಕ್ ಮಾಡ್ಬೋದು. ಇನ್ನೂ ತುಂಬ ಜಾಬ್ ಓಪನಿಂಗ್ಸ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿವರೆಗೂ BSc ನ್ಯೂಟ್ರಿಷನ್ ಆ್ಯಂಡ್ ಡಯಟ್ ಕೋರ್ಸ್ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಏನಾದರೂ ಫರ್ದರ್ ಇನ್ಫಾರ್ಮೇಷನ್ಸ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ನೀವು ಫರ್ದರ್ ಇನ್ಫಾರ್ಮೇಷನ್ಸ್ ಕೂಡ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.